ಬೆಂಗಳೂರಿನಲ್ಲಿ ಮತ್ತೆ ಮಹಾಮಳೆಯ ಆರ್ಭಟ ಶುರುವಾಗಿದೆ. ಬೆಂಗಳೂರಿನ ಹಲವೆಡೆ ಮಳೆ ಆರ್ಭಟ ಶುರುವಾಗಿದೆ. ಅದರ ಜೊತೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಶಾಂತಿನಗರ, ವಿಲ್ಸನ್ ಗಾರ್ಡನ್, ನಂಜಪ್ಪ ಸರ್ಕಲ್, ಮೆಜೆಸ್ಟಿಕ್, ಹಾಗೆಯೇ ಕೆಆರ್ ಮಾರ್ಕೆಟ್, ಜಯನಗರ, ವಿಜಯನಗರ, ಚಾಮರಾಜಪೇಟೆ, ಬನಶಂಕರಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆ. ಶಾಂತಿನಗರ, ಚಂದ್ರ ಲೇಔಟ್, ರಾಜಾಜಿನಗರ, ಆರ್ಟಿ ನಗರ, ಹೆಬ್ಬಾಳ, ಮಲ್ಲೇಶ್ವರಂ, ಕೋರಮಂಗಲ, ಇನ್ನುಳಿದಂತೆ ಕಾಮಾಕ್ಷಿಪಾಳ್ಯ, ಸುಂಕದಕಟ್ಟೆ, ಯಶವಂತಪುರ, ನಾಗರಬಾವಿ, ಪೀಣ್ಯ, ಬಿಟಿಎಂ, ಮೈಕೋ ಲೇಔಟ್, ಬೊಮ್ಮನಹಳ್ಳಿ, ನಾಯಂಡಹಳ್ಳಿ, ಆರ್ಆರ್ ನಗರ, ಮಹದೇವಪುರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರೆದಿದೆ. ಮಳೆ ತಂದ ಅವಾಂತರ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಸ್ತೆಗಳಲ್ಲಿ ನೀರು ನಿಂತಿದೆ. ಸಂಪೂರ್ಣವಾಗಿ ರಸ್ತೆ ಮಳೆ ನೀರಿನಿಂದ ಜಲಾವೃತವಾಗಿದೆ. ಶಾಂತಿನಗರದ ದೃಶ್ಯಾವಳಿಗಳನ್ನು ಒಂದು ಕಡೆ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸಿಲ್ಕ್ ಬೋರ್ಡ್ನ ದೃಶ್ಯಾವಳಿಗಳು. ಅಲ್ಲೂ ಕೂಡ ನೀರು ನಿಂತಿರೋದ್ರಿಂದ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ ಜೆಸಿಬಿ ಮುಖೇನವಾಗಿ. ಇನ್ನು ಈಜಿಪುರದಲ್ಲಿ ಈಜು ಕೊಳವೆ ನಿರ್ಮಾಣ ಆಗಿಬಿಟ್ಟಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂತಹ ಸಾಮಗ್ರಿಗಳೆಲ್ಲವೂ ಕೂಡ ನೀರ್ಪಾಲಾಗಿವೆ. ಜನರು ಮನೆ ಒಳಗಡೆ ಇರದಂತಹ ದುಸ್ಥಿತಿ, ಮನೆ ಹೊರಗಡೆಯೂ ಬರದಂತಹ ಸ್ಥಿತಿ ಮಳೆಯಿಂದ ನಿರ್ಮಾಣವಾಗಿದೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಮಳೆಯಾಗ್ತಾ ಇದ್ದು ಸಮಸ್ಯೆಗಳ ಮೇಲೆ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಮಂಗಳ ನಾಯಂಡಹಳ್ಳಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಗಮನಿಸ್ತಾ ಇದ್ದೀವಿ ಮಳೆಯಿಂದ ಏನೆಲ್ಲ ಅವಾಂತರ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿ. ತಾವಿರುವಂತಹ ಜಾಗದಲ್ಲಿ ಹೇಗಿದೆ ಪರಿಸ್ಥಿತಿ, ಏನೆಲ್ಲ ಸಮಸ್ಯೆಗಳು ಎದುರಾಗಿದೆ ಅಂತ ಮಳೆಯಿಂದ ಮಂಗಳ? ಮಧುಶ್ರೀ, ನಿನ್ನೆ ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಮಳೆಗೆ ಸಾಕಷ್ಟು ರಸ್ತೆಗಳು ಮತ್ತು ಮನೆಗಳಿಗೆ ಜಲಾವೃತಗೊಂಡಿದ್ದು ಸಾಕಷ್ಟು ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೆ ಈಗ ಮತ್ತೆ ಮಳೆ ಆಗ್ತಿರುವಂಥದ್ದು. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಮತ್ತೆ ಮಳೆ ಶುರುವಾಗಿರುವಂಥದ್ದು. ನಾನೀಗ ನಾಯಂಡಹಳ್ಳಿ ಮೈಸೂರು ರೋಡ್ ಬಳಿ ಇದ್ದೀನಿ. ನೀವು ನೋಡ್ತಿರ್ಬೋದು ಮಳೆಯ ತೀವ್ರತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಅಂದರೆ ಮಧ್ಯರಾತ್ರಿ ಯಾವ ರೀತಿ ವರುಣಾರ್ಭಟ ಎಷ್ಟು ಜೋರಾಗಿತ್ತೋ ಅದೇ ರೀತಿ ಜೋರಾಗಿ ಮಳೆ ಆಗ್ತಿರೋವಂಥದ್ದು ನೀವು ನೋಡ್ತಿರ್ಬೋದು. ಆಲ್ರೆಡಿ ಜನರು ಈಗ ಇನ್ನೇನು ಆಫೀಸ್ನಿಂದ ಹೊರಡೋ ಟೈಮು ಎಲ್ಲರೂ ಬಂದ್ಬಿಟ್ಟು ಮೆಟ್ರೋ ಕೆಳಗಡೆ ನಿಂತಿರೋವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಿರ್ಬೋದು. ಅಂದರೆ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಇರೋವಂಥದ್ದು. ಜೊತೆಗೆ ಏನು ಮಳೆಯಲ್ಲೇ ವಾಹನ ಸವಾರರು ಬರ್ತಿರೋವಂಥದ್ದು. ಹೀಗಾಗಿ ಏನು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೀವು ನೋಡ್ತಿರ್ಬೋದು ದೃಶ್ಯಾವಳಿಗಳಲ್ಲಿ. ಹುಡುಗಿರು ಕೂಡ ಹೋಗ್ತಿರೋವಂಥದ್ದು ಮಳೆಯಲ್ಲೇ ನೆಂದ್ಕೊಂಡು. ಸೊ ಇನ್ನೇನು ಆಫೀಸ್ ಬಿಡೋ ಟೈಮು, ಜೊತೆಗೆ ಜೋರಾಗಿ ಮಳೆ ಕೂಡ ಆಗ್ತಿದೆ. ಈಗ ಆಲ್ರೆಡಿ ಹವಾಮಾನ ಇಲಾಖೆ ಆಲ್ರೆಡಿ ಹೇಳಿರೋವಂಥದ್ದು ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಇರುತ್ತೆ, ಯಾವಾಗ ಬೇಕಿದ್ರೂ ಮಳೆ ಬರ್ಬೋದು ಜೋರಾಗಿ ಅಂತ. ಸೊ ನೆನ್ನೆನೇ ಮಳೆ ಬಂದಿರೋದಕ್ಕೆ ಬೆಂಗಳೂರಿನಲ್ಲಿ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿದೆ. ಎಲ್ಲ ಕಡೆ ನೀರು, ರಸ್ತೆಗಳಲ್ಲಿ ನೀರು, ಮನೆಗಳಲ್ಲಿ ನೀರು. ಸೊ ಇವತ್ತು ಕೂಡ ಇದೇ ರೀತಿ ಮಳೆ ಬಂದರೆ ಮತ್ತಿನ್ನೇನಾಗುತ್ತೋ ಗೊತ್ತಿಲ್ಲ. ಏನು ನೆನ್ನೆ ತಡರಾತ್ರಿ ಬಂದಿರೋದಕ್ಕೆ ಬೆಂಗಳೂರಿನಲ್ಲಿ ಈ ಸ್ಥಿತಿ ನಿರ್ಮಾಣ ಆಗಿದ್ರೆ, ಈ ಥರದ ಸ್ಥಿತಿ ನಿರ್ಮಾಣ ಆಗಿದ್ರೆ ಈಗ ಮಧ್ಯಾಹ್ನದಿಂದನೇ ಮಳೆ ಶುರುವಾಗಿದೆ. ಸೊ ಇನ್ನು ಬೆಂಗಳೂರು ಗತಿ ಅಧೋಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಜೋರಾಗಿ ಮಳೆ ಆಗ್ತಿದೆ. ಸೊ ಮೈಸೂರು ರೋಡ್ನಲ್ಲಂತೂ ವಿಜಯನಗರದಿಂದ ಆರ್ಆರ್ ನಗರವರೆಗೂ ಎಲ್ಲ ಕಡೆ ಜೋರಾಗಿ ಮಳೆ ಬರ್ತಿದೆ ಮಧುಶ್ರೀ. ಸೊ ಹೀಗಾಗಿ ಇನ್ನೂ ಸಾಕಷ್ಟು ಜನರು ಅಸ್ತವ್ಯಸ್ತದಿಂದ ಮತ್ತು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗೋ ಎಲ್ಲ ಸಾಧ್ಯತೆಗಳಿದ್ದು. ಸೊ ಇದಕ್ಕೆ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ಮನೆಯಿಂದ ಹೊರಗಡೆ ಬರದೇ ಇದ್ರೇ ಬೆಟರ್ ಅಂತ ಅನಿಸುತ್ತೆ ಮಧುಶ್ರೀ. ಹಾಗೆಯೇ ಸಂಪರ್ಕದಲ್ಲಿರಿ ಮಂಗಳ, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಮತ್ತೊಂದು ಕಡೆ ಹೆಬ್ಬಾಳದಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಶಿವರಾಜ್ ಕುಮಾರ್, ಹೆಬ್ಬಾಳದಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ, ಸದ್ಯಕ್ಕೆ ಅಲ್ಲಿ ಮಳೆ ಆಗ್ತಾ ಇದೆಯಾ, ಏನೆಲ್ಲ ಸಮಸ್ಯೆಗಳನ್ನ ಅಲ್ಲಿ ಜನ ಎದುರಿಸ್ತಿದ್ದಾರೆ ಅಂತ OTU ಶಿವರಾಜ್ ಕುಮಾರ್. ಮಧುಶ್ರೀ, ಈಗಾಗಲೇ ನಿನ್ನೆ ಸುರಿದಂಥ ಮಳೆಯಿಂದಾಗಲೇ ಕೂಡ ಇನ್ನೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅವು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅದರ ನಡುವೆ ಮತ್ತೆ ವರುಣ ಆರ್ಭಟ ಶುರುವಾಗ್ತಾ ಇದೆ. ಈಗಲೂ ಹವಾಮಾನ ಇಲಾಖೆ ಕೂಡ ಒಂದು ಅಲರ್ಟ್ ಕೊಟ್ಟಿರುವಂಥದ್ದು. ಇನ್ನೂ ಕೂಡ 2 ದಿನಗಳ
ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುತ್ತೆ ಅನ್ನೋ ಸೂಚನೆ ಕೊಟ್ಟಿದೆ. ಈಗಾಗಲೇ ಅದು ಕೂಡ ಶುರುವಾಗಿದೆ. ಜಿಟಿ ಮಳೆ ಹೆಬ್ಬಾಳ ಭಾಗದಲ್ಲೂ ಕೂಡ ಆಗ್ತಾ ಇದೆ. ನೀವು ಏರ್ಪೋರ್ಟ್ ರಸ್ತೆಯಿಂದ ಸಿಟಿಗೆ ಎಂಟ್ರಿ ಆಗುವ ಭಾಗದಲ್ಲಿ ಈ ಒಂದು ಹೆಬ್ಬಾಳ ಫ್ಲೈಓವರ್ ದಾಟಕ್ಕೆ ಕನಿಷ್ಠ 40ರಿಂದ 45 ನಿಮಿಷಗಳ ಕಾಲ ಹಿಡ್ತಾ ಇದೆ. ಅಷ್ಟರ ಮಟ್ಟಿಗೆ ಆ ಒಂದು ಫ್ಲೈಓವರ್ ದಾಟೋದಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗ್ತಾರೋ. ನಾವು ಕೂಡ ಇಷ್ಟೊತ್ತು ಆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ವಿ. ಸುಮಾರು 40 ನಿಮಿಷಗಳ ಕಾಲ ಸಿಲುಕಿದ್ವಿ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಜೊತೆಗೆ HBR ಇದೇ ಬೇರೆ ಬೇರೆ ಯಲಹಂಕ ಸೇರಿದಂತೆ ಒಂದಷ್ಟು ಭಾಗಗಳಲ್ಲಿ ಜಲಾವೃತವಾಗಿತ್ತು. ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಮನೆಗಳಿಗೆ ನೀರು ನುಗ್ಗಿತ್ತು. ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿತ್ತು. ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳಿವೆ. BBMP ಕೂಡ ಬಂದಿಲ್ಲ ಅಂತ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಮಳೆಗಾಲ ಶುರುವಾದಂಥ ಸಂದರ್ಭದಲ್ಲಿ ಇದು ಈ ಬಾರಿ ಅಂತೂ ಪೂರ್ವ ಮುಂಗಾರದಲ್ಲೇ ಇಷ್ಟ ಮಟ್ಟಿಗೆ ಒಂದು ಹಬ್ಬರ ಶುರುವಾಗಿದೆ, ವರುಣನ ಹಬ್ಬರ. ಇದು ಬೆಂಗಳೂರಿನಲ್ಲಿ 1 ಗಂಟೆ ತಾಸು ಬಂದರೆ ಸಾಕು ಎಷ್ಟು ಮಟ್ಟಿಗೆ ಎಡವಟ್ಟಾಗುತ್ತೆ ಅಂತ ನಾವು ನೋಡ್ತೀವಿ. ಸದ್ಯ ನಿನ್ನೆ ಸುರಿದ ಮಳೆಯಿಂದಾಗಿ ಸಾಕಷ್ಟು ಏರಿಯಾಗಳು ಜಲಾವೃತವಾಗಿದ್ದಾವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಎಲ್ಲ ಕಡೆ ವಿಸಿಟ್ ಕೊಡ್ತಾರೆ. DCM ಕೂಡ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಪರಿಹಾರ ಏನು? ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಈಗಾಗಲೇ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಆದರೆ ನೋಡ್ತಾ ಇರ್ಬೋದು, ಈಗ ಮಳೆ ಕೂಡ ಶುರುವಾಗ್ತಿದೆ. ಇನ್ನೂ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ್ ಕೂಡ ಹೇಳಿದ್ದಾರೆ. ಇದರಿಂದಾಗಿ ಮುಂದಿನ 2 ದಿನಗಳ ಕಾಲ ಬೆಂಗಳೂರಿನ ಜನತೆ ಇನ್ನಷ್ಟು ಎಚ್ಚರವಾಗಿರಬೇಕು. ಅದರಲ್ಲೂ ತಗ್ಗು ಪ್ರದೇಶದಲ್ಲಿ ಯಾರೆಲ್ಲ ಇರ್ತಾರೆ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಒಬ್ಬ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ. ಸ್ವಲ್ಪ ಮಟ್ಟಿಗೆ ಈ ಒಂದು ಭಾಗದಲ್ಲಿ ಈಗಾಗಲೇ ಮಳೆ ಕೂಡ ಶುರುವಾಗ್ತಾ ಇದೆ. ನೀವು ನೋಡ್ತಾ ಇದ್ರೆ ನನ್ನ ಹಿಂಭಾಗದಲ್ಲಿ ಕೂಡ ವಾಹನಗಳ ಓಡಾಟ ಕೂಡ ಶುರುವಾಗಿದೆ. ಎಲ್ಲೊಂದು ಕಡೆ ದ್ವಿಚಕ್ರ ವಾಹನ ಸವಾರರು ಏನಿದೆ ಅವರು ಪರದಾಟ ನಡೆಸಬೇಕಾಗುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸ್ಕಿಡ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ವೇಗವಾಗಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಆಕ್ಸಿಡೆಂಟ್ ಅಪಘಾತಗಳಾಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಮಳೆ ಬಂದರೆ ಸಾಕು ಬೆಂಗಳೂರಲ್ಲಿ ಒಂದು ರೀತಿಯ ಹಲವು ಅವಾಂತರಗಳು ಸೃಷ್ಟಿಯಾಗ್ತವೆ. ಮತ್ತೊಂದು ಕಡೆ ಸಾರ್ವಜನಿಕರು ಹೇಳ್ತಾ ಇರುವಂತೆ ನಮಗೆ ಗ್ರೇಟರ್ ಬೆಂಗಳೂರಿಗಿಂತ ಬ್ರ್ಯಾಂಡ್ ಬೆಂಗಳೂರಿಗಿಂತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂಥ ಬೆಂಗಳೂರನ್ನು ನಿರ್ಮಾಣ ಮಾಡಿಕೊಡಿ ಅನ್ನೋ ಮಾತುಗಳನ್ನು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಅಲ್ಲಿನ ಜನತೆ ಇನ್ನೂ 2-3 ದಿನಗಳ ಕಾಲ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಏನು ಎತ್ತರದ ಪ್ರದೇಶ ಇದೆ, ಸೂಕ್ತವಾದ ಸ್ಥಳಗಳಿದ್ದಾವೆ, ಸೇಫ್ಟಿಯಾದ ಸ್ಥಳ ಇದೆ, ಅಲ್ಲಿ ಶಿಫ್ಟ್ ಮಾಡುವಂಥ ಕೂಡ ಸೂಕ್ತ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ಹೇಳ್ತಾ ಇರುವಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಶಿವರಾಜ್ ಕುಮಾರ್. ಮತ್ತೊಂದು ಕಡೆ ಸಾಯಿ ಲೇಔಟ್ನಿಂದ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಸಾಯಿ ಲೇಔಟ್ನ ಪರಿಸ್ಥಿತಿ ಪ್ರತಿ ಬಾರಿ ಮಳೆ ಬಂದಾಗ ಹೇಗಾಗುತ್ತೆ ಅನ್ನೋದನ್ನ ಹೊಸದಾಗಿ ವಿವರಿಸಬೇಕಿಲ್ಲ. ಈಗಲೂ ಕೂಡ ಅಲ್ಲಿ ಬದಲಾದ ಚಿತ್ರಣವೇನು ಕಂಡು ಬರ್ತಾ ಇಲ್ಲ. ನಿನ್ನೆ ರಾತ್ರಿ ಸುರಿದಂತಹ ಮಳೆ, ಈಗ ಆರಂಭವಾಗಿರುವಂತಹ ಮಳೆಯಿಂದ ಮತ್ತೇನೆಲ್ಲ ಸಮಸ್ಯೆಗಳನ್ನ ಆ ಭಾಗದ ಜನ ಫೇಸ್ ಮಾಡಬೇಕಾಗುತ್ತೆ ಅಂತ ವಿನಯ್? ಮಧುಶ್ರೀ, ಸದ್ಯ ಬೆಂಗಳೂರಲ್ಲಿ ಮತ್ತೆ ಮಳೆ ಶುರುವಾಗಿರುವಂಥದ್ದು. ನಾನೀಗ ಸಾಯಿ ಲೇಔಟ್ನ ಮುಂಭಾಗದ ರಸ್ತೆಗಳಲ್ಲಿದ್ದೀನಿ. ಯಾವ ರೀತಿಯಾಗಿ ಇಲ್ಲಿ ಚಿತ್ರಣ ಇದೆ, ಜನರ ಜೀವನ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತೇಳಿ ಕಳೆದ 24 ಗಂಟೆಗಳಿಂದಲೂ ಕೂಡ ಈ ಭಾಗದ ಜನರ ಜಲ ದಿಗ್ಬಂಧನಕ್ಕೊಳಗಾಗಿರುವಂಥದ್ದು. ಸರಿಸುಮಾರು 100-150ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಪ್ರತಿ ದಿವಸ ಕೂಡ ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಯಿ ಲೇಔಟ್ನ ಜನರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಅವರು ಯಾವುದೋ ಒಂದು ನಡುಗಡ್ಡೆಯಲ್ಲಿ ವಾಸ ಮಾಡುವಂತಹ ಸ್ಥಿತಿಗತಿಗಳಿಗೆ ಬಂದು ತಲುಪಿಬಿಡ್ತಾರೆ. ಆ ರೀತಿಯಂಥ ವ್ಯವಸ್ಥೆ, ಆ ರೀತಿಯಂಥ ಚಿತ್ರಣ ಈ ಭಾಗದ ಜನರದಾಗಿದೆ. ಇದೇನು ಕೇವಲ ಇವತ್ತೋ ನಿನ್ನೆದಲ್ಲ, ಪ್ರತಿ ಬಾರಿ ಕೂಡ ಮಳೆ ಬಂದರೆ ಯಾಕಪ್ಪ ಮಳೆ ಬೆಂಗಳೂರಲ್ಲಿ ಬರುತ್ತೆ ಅನ್ನೋಂತಹ ಒಂದು ಬೇಸರದ ಮಾತುಗಳನ್ನು ಆಡುವಂತಹ ಜನರು ಅಂದರೆ ಅದು ಸಾಯಿ ಲೇಔಟ್ನ ಜನರು. ಯಾಕಂದರೆ ಮಳೆ ಬಂದರೆ ಸಾಕು ಅವರಿಗೊಂದು ದೊಡ್ಡ ಮಟ್ಟದಲ್ಲಿ ಆತಂಕ, ಭಯ ಮತ್ತು ಯಾವಾಗ ಎಲ್ಲಿ ನೀರು ನುಗ್ಗುತ್ತೆ, ಮನೆಗಳು ಯಾವ ರೀತಿಯಾಗಿ ಜಲಾವೃತ ಆಗುತ್ತೆ, ಏನೇನು ಸಮಸ್ಯೆಗಳು ಬಂದು ಒದಗುತ್ತೆ. ಸದ್ಯ ಈ ಭಾಗದಲ್ಲಿ ಈಗ ಸಿಲುಕಾಕೊಂಡಿರುವಂಥವ್ರನ್ನ ಫೈರ್ ಇಂಜಿನಿಯರ್ ಕೂಡ ಸಾಕಷ್ಟು ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತದೆ. ಹೀಗಾಗಿ ನಮಗೆ ಲೈವ್ ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗಿದೆ. ಯಾಕೆಂದರೆ ಆ ರೀತಿಯಾಗಿ ನೀರು ಕೂಡ ರಸ್ತೆ ಮೇಲೆ ನಿಂತಿದೆ. 3-4 ಅಡಿಯಷ್ಟುಗಳು ಪ್ರಮಾಣದಲ್ಲಿ ನೀರು ಸೇರಿಕೊಂಡಿದೆ. ಹೀಗಾಗಿ ಒಂದು ಕಡೆ ಎಮರ್ಜೆನ್ಸಿ ತುರ್ತಾಗಿ ಬೇರೆ ಬೇರೆ ಜನರನ್ನ ಸ್ಥಳಾಂತರ ಮಾಡುವಂಥದ್ದು ಕೂಡ ಜವಾಬ್ದಾರಿ ಇದೆ ಫೈರ್ ಮತ್ತು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳಿಗೆ. ಮತ್ತೊಂದು ಕಡೆ ಮಳೆ ಬರ್ತಾ ಇದೆ, ರಕ್ಷಣಾ ಕಾರ್ಯವನ್ನು ನೋಡ್ಬೋದು ನೀವು, ಮಳೆಯಲ್ಲೇ ಮಾಡ್ತಾ ಇದ್ದಾರೆ. ಮಳೆಯಲ್ಲಿ ಕೂಡ ಸಾರ್ವಜನಿಕರನ್ನ ಗುರ್ಜಿ ಆ ಕಡೆ ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ನಡೀತಾ ಇದೆ. ಹೀಗಾಗಿ ಮಳೆ ಬಂದರೂ ಕೂಡ ಯಾಕಂದರೆ ಅನಾರೋಗ್ಯದಿಂದ ಪೀಡಿತರಾಗಿರುವಂಥವ್ರು, ವಯಸ್ಸಾದಂಥವ್ರು, ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳನ್ನು ಬಳಲ್ತಿರುವಂಥವ್ರು, ಮಕ್ಕಳಿದ್ದಾರೆ, ಗರ್ಭಿಣಿಯರಿದ್ದಾರೆ. ಹೀಗಾಗಿ ಇವರನ್ನ ತುರ್ತಾಗಿ ಬೇರೆ ಸ್ಥಳಕ್ಕೆ, ಸುರಕ್ಷಿತವಾದಂತಹ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು. ಯಾಕಂದರೆ ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಇನ್ನೂ 2-3 ದಿವಸಗಳ ಕಾಲ ಮಳೆ ಆಗುವಂಥ ಸಾಧ್ಯತೆಗಳಿದೆ. ಹೀಗಾಗಿ ನಮ್ಮ ಕ್ಯಾಮರಾಮನ್ ಗುರುಚರಣ್ ಸಿಂಗ್ ಅವರು ಕೂಡ ಮುಂಭಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಈಗ ಸಿವಿಲ್ ಡಿಫೆನ್ಸ್ ಅವರು ಮಳೆ ಬರ್ತಿದೆ ಅನ್ನೋಂಥ ಮುನ್ಸೂಚನೆ ಸಿಕ್ಕ ಬೆನ್ನಲ್ಲೇ ಅವ್ರನ್ನ
ಸ್ಥಳಾಂತರ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮಳೆ ಬರ್ತಾ ಇದ್ರೂ ಕೂಡ ಅವ್ರನ್ನ ರಕ್ಷಣೆ ಮಾಡಿ ಬೇರೆ ಸುರಕ್ಷಿತವಾದಂತಹ ಸ್ಥಳಕ್ಕೆ ಶಿಫ್ಟ್ ಮಾಡೋ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಏನು ಇವತ್ತಿಗೆ ಮಳೆ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಇನ್ನೂ ಕೂಡ ಈ ಮಳೆ ಮುಂದುವರಿಯುವಂಥ ಸಾಧ್ಯತೆಗಳನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಹೀಗಾಗಿನೇ ಇವರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥದ್ದು ಮತ್ತೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಈ ಭಾಗದ ಜನರಿಗೆ ಎದುರಾಗದಿರಲಿ ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಈ ಒಂದು 100-150 ಮನೆಗಳೇನು ಜಲ ದಿಗ್ಬಂಧನಕ್ಕೊಳಗಾಗಿದೆ. ಈ ಒಂದು ಮನೆಯಲ್ಲಿ ಈ ವಿದ್ಯುತ್ ಸಂಪರ್ಕ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು, ಕುಡಿಯೋದಕ್ಕೆ ನೀರಿನ ಸೌಲಭ್ಯ ಇಲ್ಲ, ಜೊತೆಗೆ ಮನೆಯಲ್ಲಿ ಯಾವುದೇ ರೀತಿಯಂತಹ ಆಹಾರಗಳು ಕೂಡ ಅವರಿಗೆ ಸುರಕ್ಷಿತವಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಬೇಸ್ಮೆಂಟ್ನ ಒಳಭಾಗಕ್ಕೆ ನೀರು ನುಗ್ಕೊಂಡಿದೆ. ನೀರು ನುಗ್ತಾ ಇದ್ದ ಹಾಗೆ ಮನೆಯಲ್ಲಿರುವಂತಹ ಕುಡಿಯುವ ನೀರನ್ನು ಕೂಡ ಘಟಕ ಏನಿರುತ್ತೆ ಚೇಂಬರ್ಗೂ ಕೂಡ ಈ ಒಂದು ಕಲುಷಿತವಾದ ನೀರು ನುಗ್ಗಿದೆ. ಹೀಗಾಗಿ ಅವರಿಗೆ ಅಡುಗೆ ಮಾಡೋದಕ್ಕಾಗ್ಲಿ ಮತ್ತು ಮನೆಯಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ಸಿವಿಲ್ ಡಿಫೆನ್ಸ್, SDRF ಸೇರಿದಂತೆ ಸಿವಿಲ್ ಡಿಫೆನ್ಸ್ನ ಅಧಿಕಾರಿಗಳು, ಫೈರ್ ಸೇಫ್ಟಿಯ ಸಿಬ್ಬಂದಿಗಳೇನಿದ್ದಾರೆ ತುರ್ತು ಕಾರ್ಯಾಚರಣೆ ಮುಂದಾಗ್ತಾ ಇದ್ದಾರೆ. ಯಾರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಬೇಕು, ಬಾಟಲ್ಗಳ ಮೂಲಕ ಅವರಿಗೆ ನೀರನ್ನು ತಲುಪಿಸುವಂಥದ್ದು, ಜೊತೆಗೆ ಆಹಾರವನ್ನು ಕೂಡ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM DCM ಕೂಡ ಬರುವ ಸಾಧ್ಯತೆಗಳಿದೆ. ಈ ಒಂದು ಜನರ ಸ್ಥಿತಿಗತಿಗಳು ಹೇಗಿದೆ, ಯಾವ ರೀತಿಯಾಗಿ ಈ ಭಾಗದ ಜನರ ಸ್ಥಿತಿಗತಿಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಮಳೆ ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಯಿತು. ಈ ಮಳೆ ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಆದರೆ ಈ ಜನರಿಗೆ ಒಂದು ರೀತಿಯಿಂದ ಭಯ ಆತಂಕ ಶುರುವಾಗಿದೆ. ನೀವು ನೋಡ್ಬೋದು, ಸದ್ಯಕ್ಕೆ ಒಂದು ಕಾರು ಹೋಗ್ತಾ ಇದೆ, ಸಂಪೂರ್ಣವಾದ ವೀಲ್ಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಅಂದರೆ ಸದ್ಯ ರಸ್ತೆ ಮೇಲೆ ಇರುವಂತಹ ನೀರಿನ ಪ್ರಮಾಣ 3 ಅಡಿಯಷ್ಟಿದೆ. ಕನಿಷ್ಠ 3 ಅಡಿಯಷ್ಟು ನೀರು ರಸ್ತೆ ಮೇಲೆ ನಿಂತಿದೆ. ಇನ್ನು ಮನೆ ಒಳಭಾಗದಲ್ಲಿ ಲೇಔಟ್ಗಳು ಅಂದರೆ ಅಂಡರ್ ಪಾಸ್ನ ಪಾರ್ಕಿಂಗ್ ಏನಿರುತ್ತೆ ಅದಕ್ಕೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. 3-4 ಅಡಿಯಷ್ಟು ಮನೆ ಒಳಭಾಗಕ್ಕೆ ನೀರು ನುಗ್ಕೊಂಡಿದೆ. ಹೀಗಾಗಿ ವಾಹನಗಳು, ಕಾರುಗಳು, ಬೈಕ್ ಸೇರಿದಂತೆ ಸಾಕಷ್ಟು ನೀರಿನಲ್ಲಿ ತೇಲಾಡುವಂಥ ಸ್ಥಿತಿ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಎದುರಾಗಿರುವಂಥ ಸಮಸ್ಯೆ ಏನಂದರೆ ಒಳಭಾಗದಲ್ಲಿರುವಂಥ ಒಂದು 50-60 ಮನೆ ಏನು ಅಪಾರ್ಟ್ಮೆಂಟಲ್ಲಿ ಮನೆಗಳಲ್ಲಿ ಇರುವಂಥವ್ರಿಗೆ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಈಗ ಅವರನ್ನು ಸ್ಥಳಾಂತರ ಮಾಡುವಂಥದ್ದು. ಸ್ಥಳಾಂತರ ಮಾಡಿದರೆ ಎಲ್ಲಿ ಇರಬೇಕು? ತುಂಬ ಜನಕ್ಕೆ ಅವರ ಸಂಬಂಧಿಕರ ಮನೆಗಳಿರ್ಬೋದು, PGಗಳಿರ್ಬೋದು. ಆದರೆ ಕೆಲವು ಇಲ್ಲಿರುವಂತಹ ನಿವಾಸಿಗಳಿಗೀಗ ಬೇರೆ ಎಲ್ಲಾದರೂ ಒಂದು ವ್ಯವಸ್ಥೆನ ಕೂಡ BBMP ಮಾಡಿಕೊಡ್ಬೇಕಾಗುತ್ತೆ. ಯಾಕೆಂದರೆ ಸದ್ಯಕ್ಕೆ ಇನ್ನೂ ಈ ಮಳೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 3-4 ದಿವಸಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆಗಳನ್ನು, ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಇವರನ್ನ ಬೇರೆ ಕಡೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಅವಶ್ಯಕತೆ ಕೂಡ ಎದುರಾಗಿರುವಂಥದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ವಿನಯ್.